ಹಾಯ್ ಎಲ್ಲ ನಮಸ್ಕಾರ ಫ್ರೆಂಡ್ಸ್. ಮುದ್ದು ಸೊಸೆ ಇಂದಿನ ಸಂಚಿಕೆ ಅಂದರೆ 20ನೇ ತಾರೀಕಿಂದ ಇಲ್ಲ ಏನಾಗುತ್ತೆ, ಶಿವರಾಮೇಗೌಡರಿಗೆ, ಈಶ್ವರಿಗೆ, ವಿನಂತಿಗೆ, ಚಿತ್ರೆಗೆ, ಸಾವಿತ್ರಿಗೆ ಎಲ್ರಿಗೂ ರಾಕ್ಷಸ ದುಂಬಿ ಕಚ್ಚಿರೋದ್ರಿಂದ ಎಲ್ಲರೂ ತುಂಬ ನೋವಿಂದ ಒದ್ದಾಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಸುಭಾಷ್ ಏನು ಮಾಡ್ತಾನೆ, ಆಹಾ ಎಂಥ ಒಳ್ಳೆ ವಿಷಯ ಬಂತು ನನಗೆ, ಆ ಶಿವರಾಮೇಗೌಡಂಗೆ ಅದ್ಯಾವುದೋ ರಾಕ್ಷಸ ದುಂಬಿ ಕಚ್ಚಿಬಿಟ್ಟು ಬದುಕೋದೇ ಕಷ್ಟ ಅಂತ ಹೇಳ್ತಾವ್ರೆ. ಆ ದುಂಬಿ ಕಚ್ಚಿರೋರು ಬದುಕೋದು ಕಷ್ಟ ಅಂತೆ. ಈ ಶಿವರಾಮ ಗೌಡಂಗೆ ಏನಾರು ಆಯಿತು ಅಂದರೆ ಇನ್ನು ಮುಂದಕ್ಕೆ ನಾನೇ ಮನೆಗೆ ರಾಜ, ನನ್ನ ಮುಂದೆನೇ ಊರಿಂದ ಆಚೆಗೆ ನನ್ನನ್ನು ಕಳಿಸ್ಬಿಟ್ಟು ಖುಷಿಯಾಗಿದ್ದೆ ಅಲ್ವಾ ಶಿವರಾಮೇಗೌಡ, ಇವಾಗ ನೋಡು ನಿಂಗೆ ಅಂಥ ಪರಿಸ್ಥಿತಿ ಬಂತು. ಅದು ಊರೊಳಗಡೆ ಏನಾರು ಆಯಿತು ಅಂದರೆ ಸೂತ್ ಕಾಯ್ತದೆ ಅಂತ ಕಾಡಂಚಲ್ಲಿ ಹೋಗಿದ್ಯಾ ಜೀವ ಬಿಡೋಕ್ಕೆ ಅಂತ ಸುಭಾಷ ಖುಷಿಯಾಗಿರ್ತಾನೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಈ ವಿಷಯನ ಹೆಂಗಾನ ಮಾಡಿ ಅವ್ವಂಗೆ ಹೇಳ್ಬೇಕು, ಅವ್ವ ಸಾನೇ ಖುಷಿ ಪಡ್ತದೆ ಅಂತ ಅಂದ್ಬಿಟ್ಟು ಸುಭಾಷ್ ಏನು ಮಾಡ್ತಾನೆ, ಈಶ್ವರಿಗೆ ಫೋನ್ ಮಾಡ್ತಾನೆ. ಈಶ್ವರಿ ಅಲ್ಲೇ ಇರ್ತಾಳಲ್ಲ, ಫೋನ್ ಎತ್ಕೊಂಡಿದ್ದಾಗ ಸುಭಾಷ ಫೋನ್ ಮಾಡ್ತಿದ್ದಾನು ಅಂತ ಅಂದ್ಬಿಟ್ಟು ಹೇಳೋ ಸುಭಾಷ್ ಅಂದಾಗ, ಅವ್ವ ಒಂದು ದಿವ್ಸ ಹೇಳ್ತೀನಿ ನಿಂಗೆ ಸಾನೇ ಖುಷಿ ಆಯ್ತದೆ, ಒಂದು ತಂಬಿಗೆ ಹಾಲು ಕುಡಿತೀಯ ಕಣವ ನೀನು ಅಂದಾಗ, ಅಂಥ ತಂಬಿಗೆ ಹಾಲು ಕುಡಿಯೋ ವಿಷಯ ಏನಪ್ಪ ಹೇಳಪ್ಪ ಅಂದಾಗ, ಅದೇನಿಲ್ಲ ಕಣವ ಶಿವರಾಮೇಗೌಡಂಗೆ ಅದೆಲ್ಲ ಕಾಡಂಚಲ್ಲಿ ಯಾವುದೋ ರಾಕ್ಷಸ ದುಂಬಿ ಕಚ್ಬಿಟ್ಟದಂತೆ, ಆ ದುಂಬಿ ಕಚ್ಚಿರೋರು ಯಾರೋ ಉಳಿದಿಲ್ವಂತೆ ಕಣವ, ಅದಕ್ಕೆ ಶಿವರಾಮೇಗೌಡಂಗೂ ಕಚ್ಚಾಯ್ತಲ್ಲ, ಶಿವರಾಮೇಗೌಡ್ರು ಹೆಂಗೋ ಏನೋ ಗೊತ್ತಿಲ್ಲ ಕಣವ, ಇನ್ನು ಮುಂದಕ್ಕೆ ಆ ಹಟ್ಟಿಗೆ ನಾನೇ ರಾಜ ಕಣವ, ಹುಳ ಕಚ್ಚಿರೋರು ಯಾರೂ ಉಳಿಯಲ್ವಂತೆ ಕಣವ ಅಂತ ಅಂದ್ಬಿಟ್ಟು ಯಾರ್ಯಾರಿಗೋ ಹೋಗಿರೋರಿಗೆಲ್ಲ ಕಚ್ಚೋದಂತೆ ಅಂತ ಅಂದ್ಬಿಟ್ಟು ಖುಷಿಯಾಗಿ ಸುಭಾಷ್ ಹೇಳ್ತಿರ್ತಾನೆ. ಆವಾಗ ಈಶ್ವರಿ, ಅಲ್ಲ ಕಣ್ಲ ಇದೇನಲ್ಲ ಖುಷಿ ವಿಷಯ ಅಂದಾಗ, ಹ್ಞೂ ಕಣವ ಯಾಕವ ಖುಷಿ ಆಯ್ತಿಲ್ವ ನಿನಗೆ ಅಂದಾಗ, ಏನು ಖುಷಿ ಆಗೋದಪ್ಪ, ಆ ಹುಳ ಕಚ್ಚಿರೋದ್ರಲ್ಲಿ ನಾನು ನಿಮ್ಮ ಅಕ್ಕ ಚಿತ್ರ ಇಬ್ಬರು ಇಲ್ಲೇ ಇದ್ದೀವಿ ಅಂದಾಗ, ಯೋನವ ಹೇಳ್ತಾ ಇದೆಯಾ, ನೀವ್ಯಾಕವ ಹೋಗೋಕೆ ಹೋದ್ರ ಅಲ್ಲಿಗೆ ಅಟ್ಟಿ ಬಿಟ್ಟು ಅಂತ ಸುಭಾಷ್ ಹೇಳ್ತಾನೆ. ಏನಪ್ಪ ಮಾಡೋಣ, ಈ ಚಿತ್ರ ಅವಳಲ್ಲ, ಈ ಚಿತ್ರ ಹೋಗೋಣ ಅಂತ ಕುಣಿದ್ಬಿಟ್ಟು ಬಂದಿಲ್ಲಿ ನಮ್ಮನ್ನ ಹಿಂಗೆ ಸಿಗಾಕ್ಸ್ಬಿಟ್ಟವಳೆ, ಏನು ಮಾಡೋಣಪ್ಪ ಅಂದಾಗ, ಅವ್ವ ಏನವ ಮಾಡೋದು ಇವಾಗ ಅಂದಾಗ, ಏನು ಮಾಡೋದಪ್ಪ, ಏನು ಔಷಧಿ ಬೇರೆ ಇಲ್ಲ ಅಂತಾರೆ, ಏನೋ ಗೊತ್ತಿಲ್ಲ ನನಗೇನೋ, ನಾನೇ ಉಳಿತೀನಿ ಅನ್ನೋ ಗ್ಯಾರಂಟಿ ಇಲ್ಲ ಕಣ ಸುಭಾಸ, ಅದಕ್ಕೆ ನಾನು ಹಂಗೇನಾರು ಕಣ್ಣು ಮುಚ್ಚಕ್ಕೆ ಮುಂಚೆ ನಿನ್ನ ನೋಡಬೇಕು ಕಣಪ್ಪ, ಬಾರ ಒಂದೇ ಒಂದ್ಕಿಂತ ನಿನ್ನ ಮಕ್ಕ ನೋಡಬೇಕು, ನಿನ್ನ ಮಕ್ಕ ನೋಡ್ದಲ್ಲಿ ಎಲ್ಲಿ ಕಣ್ಣು ಮುಚ್ಚಿಬಿಡ್ತೀನೋ ಅಂತ ದಿಗ್ಲಾಯ್ತದೆ ಕಣಪ್ಪ, ಬಿಗ್ನ ಬಾರೋ ಅಂತಂದಾಗ, ಅವ್ವ ನಿಂಗೇನು ಆಗೋಕ್ಕಿಲ್ಲ ಸುಮ್ಕಿರವ, ಹಂಗೆಲ್ಲ ಏನು ಹೇಳೋಕೆ ಹೋಗ್ಬೇಡ, ನಾನು ಬರ್ತೀನಿ ಅಂದಾಗ, ಆಯಿತು ಕಣಪ್ಪ ನೀನು ಹುಷಾರಾಗಿ ಬೇಗ ಬಾರಪ್ಪ ಅಂತ ಅಂದ್ಬಿಟ್ಟು ಈಶ್ವರಿ ಅಂತಾರೆ. ಹ್ಞೂ ಅಂತ ಅಂದ್ಬಿಟ್ಟು ಸುಭಾಷ ಫೋನ್ ಕಟ್ ಮಾಡ್ತಾರೆ. ಎಂಥ ಕೆಲಸ ಆಗೋಯ್ತು, ನನಗೆ ನಮ್ಮ ಅವ್ವನೇ ಮುಖ್ಯ, ನಮ್ಮ ಅವ್ವಂಗೋಸ್ಕರ ನಾನು ಏನು ಬೇಕಾದ್ರೆ ಮಾಡ್ತೀನಿ, ಮೊದಲು ನಾನು ನಮ್ಮ ಅವ್ವನ್ನ ನೋಡಬೇಕು, ನಾನು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸುಭಾಷ್ ಅಲ್ಲಿಂದ ಓಡ್ತಾನೆ. ಇಲ್ಲಿ ಕಡೆ ಏನಾಗುತ್ತೆ, ವಿನಂತಿ ಒದ್ದಾಡ್ತಿರ್ತಾಳೆ, ಸಾವಿತ್ರನೂ ಒದ್ದಾಡ್ತಿರ್ತಾರೆ. ಅವಾಗ ವಿನಂತಿ, ಅವ್ವ ನಂಗೆ ಆಯ್ತಾ ಇಲ್ಲ ಕಣವ, ಹೆಂಗೆಂಗೋ ಆಯ್ತದೆ ಕಣವ, ಆಯ್ತಾ ಇಲ್ಲ ಕಣವ ಅಂತ ಅಂದ್ಬಿಟ್ಟು ವಿನಂತಿ ಸಾವಿತ್ರಿಗೆ ಹೇಳ್ತಾಳೆ. ಸಾವಿತ್ರಿ ಏನು ಮಾತ್ರಲ್ಲ, ಹಿಂಗೆ ಮುಖ ಹಿಂಗೆ ಅಳ್ಳಾಡಿಸ್ಬಿಟ್ಟು ಕೂತಿರ್ತಾರೆ. ಸಾವಿತ್ರಿ ನಂಗೆ ಮೈಲಿ ಆಯ್ತಾ ಇಲ್ಲ ಉರಿತಾ ಐತೆ ಅಂತ ನಿನ್ಗೆ ಹೇಳ್ತಾವನಿ, ನೀನೇನು ಕೇಳಿಸ್ಕೊಂಡಂಗೆ ಇದೆಯಲ್ಲ ಸಾವಿತ್ರಿ ಅಂತ ಅಂದ್ಬಿಟ್ಟು ವಿನಂತಿ ಅಂತಾಳೆ. ಅಯ್ಯೋ ನಿಂಗೆ ಮಾತಾಡೋಕ್ಕಾರು ಸಿಗ್ತಿದೆ ಕಣೆ, ನಂಗೆ ಮಾತಾಡೋಕ್ಕೂ ಸಿಗ್ತಿಲ್ಲ ಕಣೆ, ಸ್ವರ್ಗದ್ದು 3ನೇ ಬೀದಿಗೆ ಹೋದಂಗದೆ ಕಣೆ ನಾನು ಅಂದಾಗ, ಅದು 3ನೇ ಬೀದಿ ಅಲ್ಲ ಕಣವ, 3ನೇ ಬಾಗಿಲು. ಅಯ್ಯೋ ಅಂಥದ್ದೋ ಒಂದು ಸದ್ಯ ಇವಾಗ ನಾನು ಉಳಿತೀನಿ ಅಲ್ವ ನನಗೆ ಗೊತ್ತಿಲ್ಲ, ನೀನೇನೇನೋ ಹೇಳ್ತಿಯಲ್ಲ ವಿನಂತಿ ಅಂತ ಅಂದ್ಬಿಟ್ಟು ಸಾವಿತ್ರಿ ಅಂತಾರೆ. ಅವಾಗ ಚಿತ್ರ, ಅವ್ವ ನನಗೂ ಆಯ್ತಲ್ಲ ಕಣವ, ಸಾನೇ ಭಯ ಆಯ್ತೈತೆ, ಚಳಿ ಬೇರೆ ಆಯ್ತದೆ ಕಣವ, ಈ ಹಾಸಿಗೆನೇ ಎದ್ದು ಹೊಚ್ಕೊಬಿಡ್ಬೇಕನ್ನೋ ನಂಗೆ ಚಳಿ ಆಯ್ತೈತೆ, ಮೈಯೆಲ್ಲ ಉರಿತೈತೆ ಕಣವ ಅಂತ ಅಂದ್ಬಿಟ್ಟು ಚಿತ್ರ ಈಶ್ವರಿಗೆ ಹೇಳ್ತಾಳೆ. ಈಶ್ವರಿ, ನನಗೂ ಹಂಗೆ ಆಯ್ತದೆ ಚಿತ್ರ, ನಾನೆಲ್ಲ ಮೊದಲು ಹೋಗ್ಬಿಡ್ತೀನೇನೋ ಅಂತ ತಿಳ್ಕೊಂಡಿದ್ದೆ, ಇಲ್ಲ ಬಿಡು ಸಾವಿತ್ರಿ ಹೇಳ್ತಿದ್ದಂಗೆನೇ ನನಗೋಸಿ ಧೈರ್ಯ ಬಂತು, ಸಾವಿತ್ರಿಗೆ ಜಾಸ್ತಿ ಮೈಯೆಲ್ಲ ಉರಿತದಂತೆ ಅಂತ ಚಿತ್ರನೂ ಮತ್ತು ಈಶ್ವರಿ ಮಾತಾಡ್ಕೋತಾರೆ. ಇಲ್ಲಿ ಕಡೆ ಏನಾಗುತ್ತೆ, ಡಾಕ್ಟ್ರುಗಳು ಎಲ್ಲರಿಗೂ ಚಿಕಿತ್ಸೆ ಮಾಡ್ತಾನೆ ಇರ್ತಾರೆ. ವಿದ್ಯನ್ಗೂ ಚಿಕಿತ್ಸೆ ಮಾಡ್ತಿರ್ತಾರೆ, ವಿದ್ಯೆನೂ ಶಿವರಾಮೇಗೌಡರು ಚಿಕಿತ್ಸೆ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಏನಾಗುತ್ತೆ, ಡಾಕ್ಟ್ರು ಬಂದು, ವಿದ್ಯಾ ನೀವು ಹೊರಗಡೆ ಹೋಗಮ್ಮ, ನೀನು ಪ್ರೆಗ್ನೆಂಟ್ ಇಲ್ಲಿ ಇರಬಾರ್ದು ಹೋಗು ಅಂದಾಗ, ಇಲ್ಲ ಸರ್ ನಮ್ಮ ಮಾವಯ್ಯನ ನಾನು ನೋಡ್ಕೊಂಡು ಇಲ್ಲೇ ಇರ್ತೀನಿ ಸರ್, ನಮ್ಮ ಮಾವಯ್ಯ ಸಾನೇ ಸುಸ್ತಾಗೋರು ಸರ್, ನಾನು ಇಲ್ಲಿ ಇರ್ತೀನಿ ಸರ್ ಅಂದಾಗ, ಬೇಡಮ್ಮ ವಿದ್ಯೆ ಹೇಳೋದು ಕೇಳಿಸ್ಕೊ, ಹಂಗೆ ನಾನು ಇದ್ದರೆ ನಾವು ಅಪ್ಡೇಟ್ ಮಾಡ್ತೀವಿ, ನೀನು ಮೊದಲು ಇಲ್ಲಿಂದ ಆಚೆ ಹೋಗು, ನೀನು ಇಲ್ಲಿ ಇರಬಾರ್ದು ಹೋಗಮ್ಮ ಅಂತ ಅಂದ್ಬಿಟ್ಟು ಡಾಕ್ಟ್ರು ಹೇಳ್ತಾರೆ. ವಿದ್ಯೆ ಆಯಿತು ಸರ್, ಸರಿ ಸರ್ ಅಂತ ಅಲ್ಲಿಂದ ಹೊಡ್ತಾಳೆ. ಅದೇ ಸಮಯಕ್ಕೆ ಒಬ್ರು ಯಾರೋ ಹೋಗ್ಬಿಡ್ತಾರೆ. ಆವಾಗ ಹೋಗ್ಬಿಟ್ಟಾಗ ಡಾಕ್ಟ್ರು ಯಾರೂ ಭಯಪಡಬೇಡಿ, ಅವ್ರಿಗೆ ಇಮ್ಯುನಿಟಿ ಪವರ್ ಕಮ್ಮಿ ಇತ್ತು, ಅದರಿಂದ ಅವ್ರು ಹಂಗಾದರು, ನೀವೇನು ಹೆದರ್ಕೋಬೇಡಿ, ನಿಮಗೆಲ್ಲ ಇಮ್ಯುನಿಟಿ ಪವರ್ ಇದೆ, ಇನ್ನೂ 2 ದಿವಸ ಏನಾಗಲ್ಲ, ಅಷ್ಟರೊಳಗಡೆ ನಾವು ಮೆಡಿಸಿನ್ ಕಂಡುಹಿಡಿಯಲೇಬೇಕು, ಯಾರು ಏನು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ, ನಾವೆಲ್ಲರಿಗೂ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಡಾಕ್ಟ್ರು ಎಲ್ರಿಗೂ ಸಮಾಧಾನ ಮಾಡ್ತಾರೆ. ಅವಾಗ ಚಿತ್ರ, ಅವ್ವ ನಾನು ಪಕ್ಕದಲ್ಲಿರೋರೆ ಕಣವ ಹೋಗಿದ್ದು, ನಂಗೆ ಭಯ ಆಯ್ತಾಯಿದೆ ಕಣವ ಅಂತ ಅಂದ್ಬಿಟ್ಟು ಚಿತ್ರ ಅಂತಾಳೆ. ಅವಾಗ ಈಶ್ವರಿ, ಆಯಿತು ಸುಮ್ಮನಿರೋ ಚಿತ್ರ ಅಂತ ಅಂದ್ಬಿಟ್ಟು ಚಿತ್ರನ
ಈಶ್ವರಿ ಸುಮ್ಮನಿರ್ಸ್ತಾಳೆ. ಆಮೇಲೆ ಸರಿ ಇಲ್ಲೇನಾಗುತ್ತೆ, ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ. ಅಷ್ಟರಲ್ಲಿ ಇನ್ನೊಬ್ಬರು ಡಾಕ್ಟ್ರ್ ಬಂದು, ಮೇಡಮ್ ರಿಪೋರ್ಟ್ ಬಂದಿದೆ ಅಂದಾಗ ರಿಪೋರ್ಟ್ ನೋಡ್ಬಿಟ್ಟು, ಓ ಮೈ ಗಾಡ್ ಅಂದಾಗ, ಇನ್ನೊಬ್ಬರು ಡಾಕ್ಟರ್ ಏನು ಹೇಳ್ತಾರೆ, ಏನಾಯಿತು ಡಾಕ್ಟರ್ ಅಂದಾಗ, ಸರ್ ರಿಪೋರ್ಟ್ ಬಂದಿದೆ, ಈ ಹುಳ ಕಡ್ದಿರೋರು ಯಾರೂ ಉಳಿದಿಲ್ವಂತೆ ಸರ್, ಇನ್ಫ್ಯಾಕ್ಟ್ ಈ ಹುಳಕ್ಕೆ ಔಷಧಿನೇ ಇನ್ನೂ ಸಿಕ್ಕಿಲ್ವಂತೆ ಸರ್, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಇನ್ನೂ ರಿಸರ್ಚ್ ನಡೀತಿದೆಯಂತೆ ಸರ್ ಅಂದಾಗ, ಹೌದಾ ಮತ್ತೇನು ಮಾಡೋದು ಅಂದಾಗ ಅಷ್ಟರಲ್ಲಿ ಶಿವರಾಮೇಗೌಡರು ಒದ್ದಾಡ್ತಿರ್ತಾರೆ. ಅವಾಗ ಇನ್ನೊಬ್ಬರು ಡಾಕ್ಟ್ರ್ ನೋಡ್ಬಿಟ್ಟು, ಸರ್ ಇವರು ಅಷ್ಟೇ ಸರ್, ತುಂಬ ಕ್ರಿಟಿಕಲ್ ಆಗಿದೆ ಪೊಸಿಷನ್ನು, ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಸರ್ ಅಂತ ಅಂದ್ಬಿಟ್ಟು ಅಂತಾರೆ. ಅಷ್ಟಲ್ಲಿ ಭದ್ರ ಒಳಗೆ ಬರ್ತಾರೆ. ಭದ್ರ ಒಳಗೆ ಬಂದಿದ ತಕ್ಷಣ, ಸರ್ ನಮ್ಮ ಅಪ್ಪಯ್ಯ ಏನಾಯಿತು ಸರ್, ನಮ್ಮ ಅಪ್ಪಯ್ಯ ಹೆಂಗವ್ರೆ ಸರ್ ಅಂತ ಅಂದ್ಬಿಟ್ಟು ಬರ್ತಾರೆ. ಭದ್ರ ಏನಿಲ್ಲ, ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಲ್ವ, ಏನಿಲ್ಲ ಸುಮ್ಮನಿರಿ, ಮೆಡಿಸಿನ್ಸ್ ಕೊಡ್ತಾ ಇದ್ದೀವಿ, ಆದರೆ ನಾವು ಕೊಡೋ ಮೆಡಿಸಿನ್ಸ್ಗೆ ಅವ್ರಿಗೆ ರಿಯಾಕ್ಷನ್ ಮಾಡ್ತಾ ಇಲ್ಲ ಏನೂ, ಆದರೆ ಈ ಮೆಡಿಸಿನ್ಸಲ್ಲಿ ಇದು ಕ್ಯೂರ್ ಆಗಂಗೆ ಕಾಣ್ತಾ ಇಲ್ವಂತೆ, ಇದಕ್ಕೆ ಮುನ್ನ ಮೆಡಿಸಿನೇ ಕಂಡುಹಿಡ್ದಿಲ್ವಂತೆ ಅಂತ ಅಂದ್ಬಿಟ್ಟು ಅಂತಾರೆ. ಭದ್ರ, ಅಯ್ಯೋ ನಮ್ಮ ಅಪ್ಪಯ್ಯ ಅಂದರೆ ನನ್ನ ಪ್ರಾಣ, ನಮ್ಮ ಅಪ್ಪಯ್ಯ ನಂಗೆ ಬೇಕೇ ಬೇಕು, ಹೆಂಗಾನ ಮಾಡಿ ನಿಮ್ಮ ಕೈ ಮುಗಿತೀವಿ ಡಾಕ್ಟ್ರೇ, ನಮ್ಮ ಅಪ್ಪಯ್ಯನ ಉಳಿಸ್ಕೊಡಿ ಡಾಕ್ಟ್ರೇ, ಡಾಕ್ಟ್ರಮ್ಮರೇ ನಮ್ಮ ಅಪ್ಪಯ್ಯನ ಉಳಿಸ್ಕೊಡಿ ಅಂತ ಭದ್ರ ಕೇಳ್ಕೊತಾರೆ. ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡ್ತಾಯಿದ್ದೀವಿ ಸರ್, ಇನ್ನು ಮುಂದಕ್ಕೆ ಆ ದೇವರೇ ಏನಾರು ದಾರಿ ತೋರಿಸ್ಬೇಕು ನಮಗೆ, ಆ ದೇವ್ರ ದಾರಿ ತೋರಿಸ್ದಾಗೆ ನಾವು ನಡಿಬೇಕಷ್ಟೇ ಅಂತ ಡಾಕ್ಟ್ರುಗಳು ಹೇಳ್ತಾರೆ. ಭದ್ರ ಏನು ಮಾಡಬೇಕು ಅಂತ ಗೊತ್ತಿಲ್ದಲೆ ಆಚೆ ಹೊಡ್ಬರ್ತಾರೆ. ಆಚೆ ಚಂಪಾ ಸರು ಮತ್ತು ಅಮ್ಮಮ್ಮ ಎಲ್ಲ ಆಚೆನೇ ಇರ್ತಾರೆ. ವಿದ್ಯೆನೂ ಕೂಡ ಆಚೆನೇ ಇರ್ತಾಳೆ. ಅವಾಗ ಹಂಗೆ ಬಂದಿದ ತಕ್ಷಣ ಭದ್ರ, ಏನಾಯ್ತಪ್ಪ ಭದ್ರ ಯಾಕಪ್ಪ ಅಂದಾಗ, ಅಮ್ಮಮ್ಮ ನಮ್ಮ ಅಪ್ಪಂಗೆ ಅದೇನೋ ಔಷಧಿ ಕೊಡೋದು ಆಯ್ತಲ್ವಂತೆ, ಮತ್ತು ಈ ಹುಳ ಕಚ್ಚಿರೋದಕ್ಕಿಂತ ಔಷಧಿನೇ ಕಂಡುಹಿಡ್ದಿಲ್ವಂತೆ, ಏನೋ ಕಂಡುಹಿಡಿತವ್ರಂತೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಅಪ್ಪಯ್ಯ ಈ ಔಷಧಿ ಕೊಡ್ತಾಯಿದ್ರು ಏನೋ ಹುಷಾರಾಯ್ತಾ ಇಲ್ಲ, ಅಮ್ಮ ನಂಗೆ ಭಯ ಆಯ್ತೈತೆ, ದಿಗ್ಲಾಯ್ತೈತೆ ಸಾನೆ ಅಂತ ಅಂದ್ಬಿಟ್ಟು ಭದ್ರ ಅಂತಾರೆ. ಅವಾಗ ಏನು ಆಗೋಕ್ಕಿಲ್ಲ ಕಣಪ್ಪ, ಅವ್ವ ಉಲ್ಕ್ಯಾರವ, ಹೆಂಗಾರು ಮಾಡಿ ಎಲ್ಲರನ್ನೂ ಕಾಪಾಡವ ಅಂತ ಅಜ್ಜಿ ಪಾಪ ಕೇಳ್ಕೊತಾರೆ. ಮೋಹನ, ಭದ್ರ ಏನು ಮಾಡೋದು ಭದ್ರ ಇವಾಗ ಅಂದಾಗ, ಏನಿಲ್ಲ ಕಣ್ ಸುಮ್ಮನಿರೋ ಅಂತ ಅಂದಾಗ ಮೋಹನ ಕೂಡ ಅಳ್ತಾ ಇರ್ತಾರೆ. ಅಷ್ಟರಲ್ಲಿ ಚಂಪಾ ಸಾಧು ಬಂದು ಹೇಳಿರ್ತಾರಲ್ಲ ಅದನ್ನು ಜ್ಞಾಪಿಸ್ಕೊಂಡು, ಬಾವ ಕ್ಯಾಂಪಸ್ಗೆ ಸಾಧು ಬಂದಿದ್ರು ಒಬ್ರು ಅಂದಾಗ, ಏನು ಹೇಳಿದ್ರು ಚಂಪಾ ಅಂತ ಅಂದ್ಬಿಟ್ಟು ಭದ್ರ ಕೇಳ್ತಾರೆ. ಏನಿಲ್ಲ ಬಾವ, ಈ ಹುಳುಕ್ಕೆ ಕಚ್ಚಿರೋಕ್ಕೆ ಔಷಧಿ ಅವ್ರಿಗೆ ಗೊತ್ತದಂತೆ, ಅದೆಲ್ಲ ಕಾಡು ಒಳಗದೇದಂತೆ, ಅವ್ರು ಹೇಳಿದ್ರು ಅಂದಾಗ, ಹೌದಾ ಅವ್ರನ್ನ ತೋರಿಸ್ಕೊಡ್ತೀಯಾ ಅಂದಾಗ, ಹ್ಞೂ ಬಾವ ಅವ್ರನ್ನ ಕೇಳಿದ್ರು ಹೇಳ್ತಾರಂತೆ ಅಂದಾಗ, ಸರಿ ಬಾ ಅಂತ ಅಂದ್ಬಿಟ್ಟು ಅಜ್ಜಿನ ಕರೀತಾರೆ. ಅಮ್ಮಮ್ಮ ಅವ್ರ ಮನೆ ಎಲ್ಲಿ ಅಂದಾಗ, ಏನಿಲ್ಲ ಕಣಪ್ಪ ಊರೊಳಗಡೆನೇ ಇರ್ತಾರಂತೆ, ಯಾರನ್ನು ಕೇಳಿದ್ರು ತೋರಿಸ್ತಾರಂತೆ ಅಂದಾಗ, ಸರಿ ಆಯಿತು ನಾನು ಅವ್ರನ್ನ ಕೇಳ್ಕೊಂಡು ನಾನು ಕಾಡ್ಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಭದ್ರ ಹೇಳ್ತಾರೆ. ಅವಾಗ ಅಮ್ಮಮ್ಮ, ಬೇಡ ಕಣಪ್ಪ ಭದ್ರ, ನೀನು ಕಡೆಗೋಗೋದ ಬೇಡ ಕಣೋ, ನನ್ನ ಕಣ್ಣು ಮುಂದೆ ನೀನು ಚೆನ್ನಾಗಿರಬೇಕು, ಬೇಡ ಕಣಪ್ಪ ಅಂದಾಗ, ಇಲ್ಲಮ್ಮಮ್ಮ ನಾನು ಹೋಗಲೇಬೇಕು, ನಮ್ಮ ಮನೆಯವ್ರಿಗೆಲ್ಲ ನಾನು ಹುಷಾರು ಮಾಡಬೇಕು ಅಂದರೆ ನಾನು ಹೋಗಲೇಬೇಕು ಅಂದ್ಬಿಟ್ಟು ಮತ್ತೆ ಶಿವರಾಮೇಗೌಡ ಹತ್ರ ಹೋಗಿ, ಅಪ್ಪಯ್ಯ ಇದಕ್ಕೆ ಔಷಧಿ ಮದ್ದು ಅದಂತೆ, ಎಲ್ಲೋ ಕಾಡಲ್ಲದಂತೆ, ನಾನು ಹೋಗಿ ತಗೊಬತ್ತೀನಪ್ಪಯ್ಯ ಅಂತ ಭದ್ರ ಅಂತಾರೆ. ಅವಾಗ ಬೇಡ ಕಣಪ್ಪ ಭದ್ರ, ಹೋಗ್ಬೇಡ ಕಣಪ್ಪ, ನನಗೋಸ್ಕರ ನೀನು ಕಾಡ್ಗೆ ಹೋಗ್ಬೇಡ ಕಣೋ, ನನ್ನ ಮುಂದೆ ಭಾಳ ಬದುಕಬೇಕಾಗಿರೋ ನೀನು, ನನಗೇನಾದರೂ ಪರವಾಗಿಲ್ಲ, ನೀನು ಕಾಡ್ಗೆ ಹೋಗ್ಬೇಡ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಇಲ್ಲ ಕಣಪ್ಪಯ್ಯ, ನಂಗೆ ನೀನು ಬೇಕು, ನೀನನ್ನು ಬಿಟ್ಟು ನಾನು ಇರೋಕ್ಕಿಲ್ಲ, ನಂಗೆ ನೀನು ಬೇಕು, ನಾನು ನಟ್ಟಿಯವರೆಲ್ಲ ಬೇಕು, ನಾನು ಎಲ್ರಿಗೋಸ್ಕರ ಕಾಡ್ಗೆ ಹೋಗಿ ಹೋಗ್ತೀನಿ, ತಂದೆ ತತ್ತೀನಪ್ಪಯ್ಯ, ನೀವು ಹಂಗೆ ಅನ್ಬೇಡಿ, ನೀವು ನನಗೆ ಆಶೀರ್ವಾದ ಮಾಡಿ, ನೀವು ನಂಗೆ ಆಶೀರ್ವಾದ ಮಾಡಿದ್ರೆ ಅದು ಶ್ರೀರಕ್ಷೆ ಇದ್ದಂಗೆ, ನಂಗೆ ಏನೂ ಆಗೋಕ್ಕಿಲ್ಲಪ್ಪಯ್ಯ, ದ್ಯಾವ್ರವನೇ ನಾನು ಕಾಪಾಡ್ತಾನೆ, ನೀನೇನು ಯೋಚನೆ ಮಾಡಬೇಡ, ದ್ಯಾವ್ರಿರೋದ್ರಿಂದ ನೀನು ನಂಗೆ ಆಶೀರ್ವಾದ ಮಾಡಿ ಕಳಿಸ್ಕೊಡಪ್ಪಯ್ಯ, ಏನು ಮಾತಾಡ್ಬೇಡ ಅಂದಾಗ, ಬೇಡ ಕಣಪ್ಪ ನನಗೇನಾಗಲಿ, ನನ್ನ ಕೊನೆ ಕ್ಷಣಗಳಲ್ಲಿ ನೀನು ನನ್ನ ಹತ್ರ ಕೂತಿರ್ಬೇಕು, ಇಲ್ಲೇ ಇರೋ ಭದ್ರ, ನೀನು ಹೋಗ್ಬೇಡ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಇಲ್ಲ ಕಣಪ್ಪಯ್ಯ, ನಾನು ಅದೆಲ್ಲ ಏನೂ ಇಲ್ಲ, ನಾನು ಹೋಗಲೇಬೇಕು, ನಾನು ಹೋಗ್ಬಿಟ್ಟು ನಾನು ಅದಕ್ಕೆ ಮತ್ತೆ ತಂದೆ ತತ್ತೀನಿ, ನಾನು ಎಲ್ಲರೂ ಕಾಪಾಡ್ಕೊತೀನಿ, ನೀನು ನಂಗೆ ಆಶೀರ್ವಾದ ಮಾಡಿ ಕಳಿಸು ಸಾಕು, ನಂಗೆ ಇನ್ನೇನು ಬೇಡ, ನಾನು ತತ್ತೀನಿ ಅಪ್ಪಯ್ಯ, ನೀನೇನು ಹೇಳ್ಬೇಡಪ್ಪಯ್ಯ ಅಂದ್ಬಿಟ್ಟು ಭದ್ರ ಶಿವರಾಮೇಗೌಡರಿಗೆ ಹೇಳ್ಬಿಟ್ಟು ಅಲ್ಲಿಂದ ಅವ್ರ ಆಶೀರ್ವಾದ ತಗೊಂಡು ಆಚೆ ಬರ್ತಾರೆ. ಅವಾಗ ಆಚೆ ಬಂದಿದ ತಕ್ಷಣ, ಅಮ್ಮಮ್ಮ ನಾನು ಹೋಗಿ ಬರ್ತೀನಿ, ನೀನು ನಂಗೆ ಆಶೀರ್ವಾದ ಮಾಡು ಅಂದಾಗ ಅಮ್ಮಮ್ಮ ಏನಂತಾರೆ, ಬೇಡ ಕಣಪ್ಪ ಭದ್ರ, ನಿನ್ನನ್ನು ಕಳಿಸ್ಬಿಟ್ಟು ನಾನು ಹೆಂಗೋ ಇದು ಮಾಡಲಿ, ಬೇಡ ಕಣೋ ಅಂದಾಗ, ಇಲ್ಲಮ್ಮಮ್ಮ ನಾನು ಹೋಗಿ ಬಂದೇ ಬರ್ತೀನಿ, ನೀನು ನಂಗೆ ಆಶೀರ್ವಾದ ಮಾಡು, ನೀನು ಅಪ್ಪಯ್ಯ ಆಶೀರ್ವಾದ ಮಾಡಿದ್ರೆ ನಂಗೆ ಶ್ರೀರಕ್ಷೆ ಇದ್ದಂಗೆ, ಎಲ್ಲ ದೇವ್ರುಗಳು ನೀವು ಕಾಪಾಡ್ತಾರೆ ನನ್ನನ್ನು, ನೀವು ಆಶೀರ್ವಾದ ಮಾಡಿ ಅಂತ ಅಜ್ಜಿಗೆ ಆಶೀರ್ವಾದ ತಗೊಂಡು ಅಲ್ಲಿಂದ ಭದ್ರ ಹೊಡ್ತಾರೆ, ಸಾಧು ಹತ್ರ ಹೋಗ್ತಾರೆ. ಅಷ್ಟೊತ್ತಿಗೇನಾಗುತ್ತೆ, ವಿದ್ಯೆ ಅಲ್ಲಿಂದ ಮೊದಲೇ ಇವಳು ಸಾಧು ಹತ್ರ ಅವಳು ಎಲ್ಲಿ ಏನು ಅಂತ ಕೇಳಿಸ್ಕೊಳ್ಳೋಕ್ಕೆ ವಿದ್ಯೆ ಸದ್ದಿಲ್ದಂಗೆ ಹೊಂಟೋಗಿರ್ತಾಳೆ. ಸರಿ ಅಂದ್ಬಿಟ್ಟು ಸಾಧು ಮಗಳು ಸಿಕ್ಬಿಟ್ಟು ಭದ್ರನ ಸಾಧು ಹತ್ರ ಕರ್ಕೊಂಡು ಹೋಗ್ತಾರೆ. ಸಾಧು ಹತ್ರ ಹೋಗಿ ನಮಸ್ಕಾರ ಮಾಡಿ, ಸ್ವಾಮಿ ನಾನು ನಮಸ್ಕಾರ, ನನ್ನ ಹೆಸರು ಭದ್ರ ಅಂತ, ಈಗ ರಾಕ್ಷಸ ದುಂಬಿಗೆ ದಾಳಿಗೆ ಸಿಕ್ಕವರಲ್ಲ ಮಂತ್ರಿ ಶಿವರಾಮೇಗೌಡರು ಅವ್ರ ಮಗ ನಾನು, ಅದೆಲ್ಲ ಮದ್ದದಂತೆ ಕಾಡೊಳಗಡೆ, ಅದಕ್ಕೆ ನೀವು ಜಾಗ ತೋರಿಸಿದ್ರೆ ನಾನು ನಮ್ಮ ಅಪ್ಪಂಗೆ ಹೋಗಿ ಮದ್ದು ತಗೊಬತ್ತೀನಿ ಅಂತ ಹೇಳ್ಬಿಟ್ಟು ಭದ್ರ ಹೇಳ್ತಾರೆ. ನೋಡು ಮಗು, ಆ ಮದ್ದು ತರಕ್ಕೆ ಹೋಗಿರೋರು ಯಾರೂ ವಾಪಸ್ ಬಂದಿಲ್ಲ, ಮದ್ದು ತರೋದು ಅಷ್ಟು ಸುಲಭವಾದ ಮಾತಲ್ಲ ಅಂದಾಗ, ನೀವು ಹೇಳಿ ಗುರುಗಳೇ ಸಾಕು, ನಿಮ್ಮ ಆಶೀರ್ವಾದ ಒಂದಿದ್ರೆ ನಾನು ಮದ್ದು ತಗೊಬತ್ತೀನಿ, ನನ್ನ ನಟ್ಟಿಯವ್ರನ್ನ ಮತ್ತು ನಮ್ಮ ಮನೆಯವ್ರನ್ನ ಅಲ್ದಲ್ಲೇ ಈ ಊರು ಜನಗಳ್ನೂ ನಾನು ಉಳಿಸ್ಬೇಕು, ಈ ಊರು ಜನಗಳ್ನ ನಮ್ಮ ಮನೆಯವ್ರು ಎಲ್ಲರಿಗೂ ಉಳ್ಸೋಕ್ಕೋಸ್ಕರ ನಾನು ಮದ್ದು ತಂದೆ ತತ್ತೀನಿ, ನನ್ನ ಜೀವದ ಮೇಲೆ ನಂಗೆ ಲೆಕ್ಕ ಇಲ್ಲ, ನಾನು ಹೋಗಿ ಹೋಗ್ತೀನಿ ಅಂತ ಅಂದ್ಬಿಟ್ಟು ಭದ್ರ ಹೇಳ್ತಾರೆ. ಇದನ್ನೆಲ್ಲ ವಿದ್ಯೆ ಯಾವ ಜಾಗ ಏನು ಅಂತ ಕದ್ದೆಲ್ಲ ಕೇಳಿಸ್ಕೊತಾ ಇರ್ತಾಳೆ ಅವಳೋಗೋಕ್ಕೆ. ಇವಳು ವಿದ್ಯೆ ಕೇಳಿಸ್ತಿರೋದು ಇವ್ರು ಯಾರಿಗೂ ಗೊತ್ತಿರಲ್ಲ. ಅವಾಗ ಸಾಧುಗಳೇನು ಹೇಳ್ತಾರೆ,
ಬೇಡ ಮಗು, ನಿಂದು ಬಿಸಿ ರಕ್ತ, ಈ ಬಿಸಿ ರಕ್ತದಲ್ಲಿ ನನಗೆ ಒಯ್ತೀನಿ ಮತ್ತು ತಂದೆ ತತ್ತೀನಿ ಅಂತ ಹೇಳ್ತಿದ್ಯಾ, ಅಷ್ಟು ಸುಲಭದಲ್ಲ, ಅದು ರಾಕ್ಷಸ ದುಂಬಿಗಳು. ಆ ದುಂಬಿಗಳೇನಾದ್ರು ಒಂದು ಸತಿ ಕಚ್ಚಿಬಿಟ್ರೆ ತುಂಬಾ ಕಷ್ಟ ಆಗ್ತೈತೆ ಮಗು ಅಂತ ಅಂದ್ಬಿಟ್ಟು ಸಾಧುಗಳು ಹೇಳ್ತಾರೆ. ಅವಾಗ ಭದ್ರ, ಆ ದುಂಬಿಗಳೇ ಕಾಡಲ್ಲಿ ಇರೋದು ಬಿಟ್ಬಿಟ್ಟು ನಾಡಿಗೆ ಬಂದು ಜನಗಳಿಗೆಲ್ಲ ತೊಂದರೆ ಕೊಡ್ತಾವ್ರೆ ಅಂದಮೇಲೆ ನಾವು ಕಾಡಿಗೆ ನುಗ್ಗಿ ಅವ್ರಿಗೆ ಏನು ಮಾಡ್ಬೇಕು, ಅವ್ರಿಗೆ ಯಾವ ರೀತಿ ಹೇಳ್ಬೇಕಲ್ವಾ ಗುರುಗಳೇ, ದಯವಿಟ್ಟು ನನಗೆ ದಾರಿ ತೋರಿಸ್ಕೊಡಿ, ನೀವು ನನ್ನೆಲ್ಲರೂ ಕಾಪಾಡಬೇಕು, ಜಾಸ್ತಿ ಸಮಯ ಇಲ್ಲ, ಅಲ್ಲೆಲ್ಲರೂ ಒದ್ದಾಡ್ತಾವ್ರೆ ಅಂತ ಅಂದ್ಬಿಟ್ಟು ಭದ್ರ ಹೇಳ್ತಾರೆ. ಹಂಗಲ್ಲ ಮಗು, ಅದು ದೊಡ್ಡ ಗೂಂಡಾರಣ್ಯ, ಅಲ್ಲಿ ಹೋಗೋದು ತುಂಬಾ ಕಷ್ಟ ಅಂದಾಗ ಹೆಂಗೋ ಹೋಗ್ತೀನಿ ಸಾಧುಗಳೇ, ನನಗೆ ಹೇಳ್ಕೊಡಿ ಗುರುಗಳೇ ಅಂತ ಅಂದ್ಬಿಟ್ಟು ಗುರುಗಳೇ ಇನ್ನೊಂದೇನು ವಿಷಯ ಗೊತ್ತಾ, ನಿಮ್ಗೆ ಗೊತ್ತಾ, ಎಲ್ಲದಕ್ಕಿಂತ ಬುದ್ಧಿವಂತ ಜೀವಿ ನರಮನುಷ್ಯ. ನಮ್ಗಳು ಬುದ್ಧಿ ಇರ್ತದೆ, ನಾವು ಹೆಂಗೆ ಹೋಗ್ಬೇಕು ಏನು ಮಾಡಬೇಕು ಅಂತ ತರ್ತೀವಿ, ದಯವಿಟ್ಟು ಆ ದಾರಿ ತೋರಿಸ್ಕೊಡಿ, ನಿಮಗೆ ಪುಣ್ಯ ಬರ್ತದೆ, ನಿಮ್ಮ ಆಶೀರ್ವಾದ ಒಂದಿದ್ರೆ ನಾನು ಕಾಪಾಡ್ಕೊಂಡು ಹೋಯ್ತೀನಿ, ನಾನು ಕಳಿಸ್ಕೊಡಿ ಅಂತ ಅಂದ್ಬಿಟ್ಟು ಭದ್ರ ಸ್ವಾಮಿಗಳನ್ನ ಕೇಳ್ತಾರೆ. ಸರ್ ಸ್ವಾಮಿಗಳ ಮಗಳು, ಅಪ್ಪಯ್ಯ ಅವ್ರು ಅಷ್ಟೊಂದು ಕೇಳ್ಕೊತಾವ್ರಲ್ಲ, ಅವರೇ ನಿನ್ನನ್ನು ಕಾಡಕ್ಕೆ ಬಾ ಅಂತ ಹೇಳ್ತಾವ್ರ, ದಾರಿ ಅಂತೆ ತೋರಿಸ್ಕೊಟ್ಬಿಡು, ಇವಾಗ ಅವ್ರು ಹೋಗಿ ತಂದರೆ ಅದು ಯಾವ ದಯದಿಂದ ಅವ್ರು ತಗೊಬಂದರೆ ಎಲ್ಲರಿಗೂ ಒಳ್ಳೇದಾಯ್ತದೆ ತಾನೇ, ಹೇಳ್ಬಿಡು ದಾರಿ ಅಂತೆ ಅವ್ರಿಗೆ ಅಂತ ಅಂದ್ಬಿಟ್ಟು ಅವರು ಸಾಧುಗಳು ಇರ್ತಾರಲ್ಲ ಅವ್ರ ಮಗಳು ಹೇಳ್ತಾಳೆ. ಸಾಧುಗಳು ಹ್ಞೂ ಅಂತಾರೆ. ಇದನ್ನೆಲ್ಲ ವಿದ್ಯೆ ಕೇಳಿಸ್ಕೊತಿರ್ತಾಳೆ. ಗೋಂಡಾರಣ್ಯವೇ, ಅಷ್ಟು ದೊಡ್ಡ ಅರಣ್ಯ, ಕಾಡಿಗೆ ಹೋಗ್ಬೇಕೇ ಅಂತ ಅಂದ್ಬಿಟ್ಟು ವಿದ್ಯೆ ಕೇಳಿಸ್ಕೊತಿರ್ತಾಳೆ. ಆಮೇಲೆ ಸರಿ ಅಂದ್ಬಿಟ್ಟು ಅವ್ರು ಹೆಂಗೆ ಹೋಗ್ಬೇಕು ಏನು ಅಂತ ಹೇಳ್ಬಿಟ್ಟು ಸಾಧುಗಳು ಭದ್ರಂಗೆ ಹೇಳ್ತಾರೆ. ಹೇಳಿದ ತಕ್ಷಣ, ನೋಡು ಮಗು, ನಾನು ಹೇಳೋದನ್ನ ಗಮನವಿಟ್ಟು ಕೇಳಿಸ್ಕೊ, ನೀನು ಕೈಯಲ್ಲಿ ಯಾವಾಗಲೂ ಪಂಜು ಹಿಡ್ದಿರಬೇಕು. ಈ ಪಂಜುಗಳಿಂದ ಆ ಹುಳಗಳೇನು ಮಾಡ್ತವೆ, ಕಾಡಲ್ಲಿ ಇಂಥ ಅವ್ರ ಜಾಗಗಳಿರ್ತಾರಲ್ಲ ಅಲ್ಲಿ ಅವರು ಗೂಡು ಕಟ್ಕೊಂಡಿರ್ತವೆ. ಆ ಹುಳಗಳನ್ನೆಲ್ಲ ಸುಟ್ಟು ಅವ್ರನ್ನೆಲ್ಲ ಓಡಿಸಿ ಆ ಗೂಡೊಳಗಡೆ ಸಾಧು ಬಣ್ಣದ ಬೀಜ ಇರುತ್ತೆ, ಸಾಧು ಬಣ್ಣದ ಬೀಜ. ಆ ಬೀಜ ತಗೊಬಂದು ಜೇನುತುಪ್ಪ, ಆಡಾಲು, ಬೇವಿನ ಎಲೆ ಮತ್ತು ಆ ಬೀಜ ಇಷ್ಟು ಸೇರಿಸಿ ಕಷಾಯ ಮಾಡಿಸಿ ಕುಡಿಸಿದ್ರೆ ಅದು ವಾಸಿ ಆಯ್ತದೆ, ರಾಕ್ಷಸ ದುಂಬಿ ಕಡಿತ ವಾಸಿ ಆಯ್ತದೆ. ಅದರಿಂದ ನಾನು ಹೇಳಿದ್ದು, ಆ ದುಂಬಿ ಕಡಿತವಲ್ಲ ಅವ್ರ ರಕ್ತ ಇರೋ ದುಂಬಿಗಳು, ಆ ದುಂಬಿ ಕಡ್ದಿರೋ ದುಂಬಿಗಳ ಗೂಡೊಳಗಡೆ ಮದ್ದಿರೋದು, ಅದು ಹೆಂಗೆ ತಗೊಬತ್ತೀಯ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಭದ್ರಂಗೆ ಸಾಧುಗಳು ಹೇಳ್ತಾರೆ. ಭದ್ರ, ನಾನು ತಗೊಬತ್ತೀನಿ ಗುರುಗಳೇ, ನೀವು ಆಶೀರ್ವಾದ ಮಾಡಿ ನಾನು ತಗೊಬತ್ತೀನಿ ಅಂತ ಅಂದಾಗ ಸರಿ ಅಂದ್ಬಿಟ್ಟು ವಿದ್ಯೆ ಇದನ್ನೆಲ್ಲ ಕೇಳಿಸ್ಕೊತಾಳೆ, ಹಿಂಗೆ ಅಂತ ಅಂದ್ಬಿಟ್ಟು ಸರಿ ಬತ್ತೀನಿ ಗುರುಗಳೇ ಅಂದ್ಬಿಟ್ಟು ಭದ್ರ ಅವ್ರಿಗೆ ಆಶೀರ್ವಾದ ತೊಗೊಂಡು ಅವ್ರ ಕಾಲಿಗೆ ಬಿದ್ದು ಹೋಗ್ತಾ ಇರ್ತಾರೆ. ನಿಂತ್ಕೊಂಬಗು ಅಂತಾರೆ. ಆಮೇಲೆ ಗುರುಗಳೇ ಅಂತ ಅಂದ್ಬಿಟ್ಟು ಭದ್ರ ಅಂದಾಗ, ನೋಡು ಅಲ್ಲಿ ಹೋಗ್ಬೇಕಾದ್ರೆ ಒಂದು ದೇವರು ಇದೆ, ಆ ಯಮ್ಮ ನಮ್ಮ ಕಾಡಿನ ಅಧಿದೇವತೆ, ಆ ಯಮ್ಮನಿಗೆ ಕೈ ಮುಗಿದ್ಬಿಟ್ಟು ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ ಗುರುಗಳೇ ಅಂತ ಅಲ್ಲಿಂದ ಭದ್ರ ಮಾಡ್ತಾರೆ. ವಿದ್ಯೆನೂ ಅವ್ರು ಯಾರಿಗೋ ಹೇಳ್ಬಿಟ್ಟು ಏನೇನೋ ಒಂದು ಸ್ವಲ್ಪ ಬ್ಯಾಗಲ್ಲಿ ಪದಾರ್ಥಗಳನ್ನೆಲ್ಲ ತೊಗೊಂಡು ಅವಳು ಹೊಂಡ್ತಾಳೆ, ಪಂಜು ಕೈಲಿಡ್ಕೊಂಡು. ಅವಾಗ ಯಮ್ಮ ತಂದಿರ್ತಾರಲ್ಲ ಅವರು, ಅವರೇ ನೀವು ಗರ್ಭಿಣಿ, ಈ ಸಮಯದಲ್ಲಿ ಗೂಂಡಾರಣ್ಯಕ್ಕೆ ಹೋಗ್ಬೋದೆ ಅಂದಾಗ, ನಾನು ಹೋಯ್ತೀನಿ ಕಣಕ್ಕ, ಏನು ಭಯ ಇಲ್ಲ, ದೇವ್ರಿದ್ದಾನೆ, ನನ್ನ ಗಂಡ ಒಬ್ಬರೇ ಕಷ್ಟಪಡೋದು ನಾನು ನೋಡೋಕ್ಕಾಗಕ್ಕಿಲ್ಲ, ಈ ಊರಿನವ್ರಿಗೆ ನಮ್ಮ ಮನೆಯವ್ರಿಗೆ ಎಲ್ರಿಗೂ ಒಳ್ಳೇದಾಗಬೇಕು, ಅದಕ್ಕೆ ನಾನು ಹೋಯ್ತೀನಕ್ಕ, ದೇವ್ರು ಕಾಪಾಡ್ತದೆ ಬಿಡು ಅಂತ ಹೇಳ್ಬಿಟ್ಟು ಅಲ್ಲಿಂದ ವಿದ್ಯೆ ಕೂಡ ಹೊಡ್ತಾಳೆ. ಭದ್ರನೂ ಅವ್ರು ಯಾರಿಗೋ ಹೇಳ್ಬಿಟ್ಟು ಪಂಜೆಲ್ಲ ಇಸ್ಕೊಂಡು ಒಂದು ಬ್ಯಾಗ್ ತೊಗೊಂಡು ಭದ್ರನೂ ಹೊಡ್ತಾನೆ. ಭದ್ರ ಹೊಡ್ತಾ ಗುರುಗಳು ಹೇಳ್ತಾರಲ್ಲ, ಆ ಯಮ್ಮ ದೇವರಿದ್ದಾರೆ, ಆ ಯಮ್ಮನ ನಮಸ್ಕಾರ ಮಾಡ್ಕೊಂಡು ಹೋಗ್ಬೇಕು ಗುಡಿಗೆ ಹೋಗಿ ಅಂತ. ಭದ್ರ ಹೋಗಲ್ಲ, ಗುಡಿ ಹತ್ರ ನಿಂತ್ಕೊತಾರೆ. ಆ ಯಮ್ಮ ತಾಯಿ ಮುಂದೆ ನಿಂತ್ಕೊಂಡು, ಅವ್ವ ನೀನು ಕಾಡಿನ ಅಧಿದೇವತೆ ಕಣವ, ನಾನು ಚಿಕ್ಕ ವಯಸ್ಸಲ್ಲೇ ಅಮ್ಮನ ಕಳ್ಕೊಂಬಿಟ್ಟೆ, ಅಮ್ಮನ ಪ್ರೀತಿ ಏನು ಅಂತ ನನಗೆ ಗೊತ್ತಿಲ್ಲ ಕಣವ, ಆದರೆ ನನ್ನನ್ನು ಸಾಕಿದ್ದೆಲ್ಲ ನಮ್ಮ ಅಪ್ಪಯ್ಯನೇ, ಆದರೆ ನಮ್ಮ ಅಪ್ಪಯ್ಯನ ಇವಾಗ ನಾನು ಕಳ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಕಣವ, ನಮ್ಮ ಅಪ್ಪಯ್ಯ ನನಗೆಲ್ಲ, ನೀನು ಕಾಡಿನ ಅಧಿದೇವತೆ ಅಲ್ವಾ, ಎಲ್ಲರನ್ನೂ ನೀನು ಕಾಪಾಡ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಕಣವ, ಈ ಕಾಡೊಳಗಡೆ ಹೆಂಗೆ ಹೋಗ್ಬೇಕು ಏನು ಅಂತ ಅಂದ್ಬಿಟ್ಟು ನನಗೆ ಏನೂ ಗೊತ್ತಿಲ್ಲ ಕಣವ, ನೀನೇ ನನ್ನ ಜೊತೆಗೆ ನಿಂತ್ಕೊಂಡು ಈ ಕಾಡೊಳಗಡೆ ಹೆಂಗೆ ಹೋಗ್ಬೇಕು, ಆ ಮಧ್ಯೆ ಹೆಂಗೆ ತರಬೇಕು, ಆ ಜಾಗ ನನಗೆ ತೋರಿಸ್ಕೊಡ್ಬೇಕು ಕಣವ, ನಿನ್ನನ್ನು ನಂಬಿಟ್ಟು ನಾನು ಈ ಕಾಡೊಳಗೆ ಹೋಗ್ತಾ ಇದ್ದೀನಿ, ನಾನು ನೀನೇ ಕಾಪಾಡಬೇಕು ಕಣವ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಕೈ ಮುಕ್ಕೊಂಡು ಅಲ್ಲಿ ದೇವ್ರ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿ ಅಲ್ಲೊಬ್ಬರು ಆಲ್ರೆಡಿ ದೇವ್ರ ಹತ್ರ ದೀಪ ಹಚ್ಚಿರ್ತಾರೆ. ಆ ಕಾಡಿನ ಅಧಿದೇವತೆ ತಾಯಿಗೆ ನಮಸ್ಕಾರ ಮಾಡ್ಕೊಂಡು ಅಲ್ಲಿಂದ ಭದ್ರ ಹೊಡ್ತಾರೆ. ವಿದ್ಯೆ ಕೂಡ ಅವಳು ನಾನು ಹೋಗ್ತೀನಿ ಅಂದ್ಬಿಟ್ಟು ಪಂಜು ಹಿಡ್ಕೊಂಡು ಅವಳು ಕಾಡಿಗೆ ಹೋಗ್ತಾಳೆ. ಆ ವಿದ್ಯೆಗೆ ಬ್ಯಾಗ್ ತಂದು ಕೊಟ್ಟಿರ್ತಾರಲ್ಲ ಅವಕ್ಕ, ಅವ್ರು ಎಷ್ಟೇ ಹೇಳಿದ್ರು ಕೂಡ ವಿದ್ಯೆ ಕೇಳಲ್ಲ. ಹೋಗಬೇಡಿ ಕಣವ, ಇವಾಗ ನೀವು ಗರ್ಭಿಣಿ ಅಂತ ಹೇಳಿದ್ರು ವಿದ್ಯೆ ಕೇಳಲ್ಲ, ನನ್ನ ಗಂಡ ಒಬ್ಬರೇ ಕಷ್ಟಪಟ್ಟು ಹೋಯ್ತಾರೆ, ಅವ್ರ ಜೊತೆಗೆ ನಾನು ಹೋಯ್ತೀನಿ ಅಂತ ಹೇಳ್ಬಿಟ್ಟು ವಿದ್ಯೆನೂ ಹೊಂಟಿರ್ತಾಳೆ. ಆದರೆ ಭದ್ರ ದೇವರು ಅಮ್ಮನವ್ರಿಗೆ ನಮಸ್ಕಾರ ಮಾಡಿಕೊಂಡು ಭದ್ರ ಅಲ್ಲಿಂದ ಹೊಡ್ತಾರೆ. ಭದ್ರ ಹೋಗಿರೋದು ವಿದ್ಯೆಂಗೆ ಗೊತ್ತು, ಆದರೆ ವಿದ್ಯೆ ಬಂದಿದ್ದಾಳೆ ಅಂತ ಅಂದ್ಬಿಟ್ಟು ಭದ್ರಂಗೆ ಗೊತ್ತಿರಲ್ಲ. ಭದ್ರಂಗೆ ಕಂಡಂಗೆ ಒಬ್ಬರೇ ಹುಡ್ಕೋಕೆ ಕಷ್ಟ ಆಯ್ತದೆ, ನಾನು ಹುಡುಕ್ತೀನಿ
ಹುಡುಕ್ತೀನಿ ಅಂದ್ಬಿಟ್ಟು ಭದ್ರಂಗೆ ಗೊತ್ತಿಲ್ಲದಂಗೆ ವಿದ್ಯೆ ಕೂಡ ಕಾಡೊಳಗಡೆ ಮತ್ತರಕ್ಕೆ ಹೋಗ್ತಾಳೆ. ಇವತ್ತಿನ ಸಂಚಿಕೆಯಲ್ಲಿ ಮುಗೀತೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದ್ರೆ ಸಪೋರ್ಟ್ ಮಾಡಿದ್ರೆ, ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ಲರೂ ತುಂಬ ಧನ್ಯವಾದಗಳು. ನಾನು ಪ್ರತಿ ವಿಡಿಯೋದಲ್ಲೂ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಮೊದಲನೇ ಸತಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ. ಫಸ್ಟ್ ಟೈಮ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ದೊಂದು ಸಬ್ಸ್ಕ್ರಿಪ್ಷನಿಂದ ತುಂಬಾ ಹೆಲ್ಪ್ ಆಗುತ್ತೆ ಪ್ಲೀಸ್ ಅಂತ ಕೇಳ್ಕೊತೀನಿ. ತಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.